ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನಿದು ಏನು ಹೇಳೋಣ ಗುರು, ಇವ್ರು ಆಡ್ತಾರ ಒಟ್ಟಿಗೆ 4-4 ಮ್ಯಾಚು ಗಾನ್ ಕೇಸ್ ಚಿನ್ನಸ್ವಾಮಿಲಿ. ಹೋಮ್ ಮ್ಯಾಚ್ಗಳು 4-4 ಚಿತಾಲ್ ಪತಾಲ್ ಡಮಾರ್. ಏನಾನ ಮರ್ಯಾದೆ ಉಳಿಸ್ಕೊಂಡವ್ರ ಗುರು ಇವ್ರು ಚಿನ್ನಸ್ವಾಮಿಲಿ. 4-4 ಮ್ಯಾಚ್ನ ಒಂದಾನ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ 25% ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ 4 ಮ್ಯಾಚಲ್ಲಿ. 25% ವಿನ್ನಿಂಗ್ ಸ್ಟ್ರೀಕ್ನ ಈ ರೇಂಜ್ಗೆ ಆಗೋರು ಅಜೀಬಾಗಿ ಆಡೋದು. ಏನು ಚೇಂಜ್ ಆಗಿದೆ? ಏನೂ ಚೇಂಜ್ ಆಗಿಲ್ಲ. 4 ಮ್ಯಾಚಲ್ಲಿ ಏನು ಹೇಳ್ತಿದ್ದೆ, 4 ಮ್ಯಾಚಲ್ಲ ಇನ್ಫ್ಯಾಕ್ಟ್ 6 ಮ್ಯಾಚಲ್ಲಿ ಏನು ಹೇಳ್ತಿದ್ದೆ ಅದೇ ಥರನೇ ಕಂಟಿನ್ಯೂ ಆಗಿದೆ. ಅದು ಕಳೆದ 4 ಮ್ಯಾಚಲ್ಲಿ ಒಂದೇ ಪ್ಯಾಟರ್ನ್ ನಮ್ಮ RCB. 4 ಮ್ಯಾಚು 4 ಸಲನೂ ಫಸ್ಟ್ ಬ್ಯಾಟಿಂಗು ಅದೇ ರಿಸಲ್ಟು, ಸೋತಿರೋ ರಿಸಲ್ಟನ್ನು. ಅದೇನೋ ಗೊತ್ತಿಲ್ಲ ಗುರು, ನಮ್ಮ ಸ್ಟೇಡಿಯಮಲ್ಲಿ ನಮಗೆ ಟಾಸೇ ಹೊಡಿತಾ ಇಲ್ಲ. ಬೇರೆ ಸ್ಟೇಡಿಯಮಲ್ಲಿ ಟಾಸ್ ಹೊಡಿತಾ ಇದೆ ನಮಗೆ, ಈ ಸ್ಟೇಡಿಯಮಲ್ಲಿ ಟಾಸ್ ಸಿಕ್ತಿಲ್ಲ ನಮಗೆ, ಮ್ಯಾಚ್ನ ಸೋಲ್ತಾ ಇದ್ದೀವಿ. ಸೊ ಇದೇ ಆಯ್ತಿರೋದು ಸೀನು. ಫಸ್ಟ್ ಬ್ಯಾಟಿಂಗ್ ಆಡಿದಾಗೆಲ್ಲ RCB ಉಣಿಸ್ಕೊಂಡು ಹೋಗಿದೆ. ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು, ಡೆಲ್ಲಿ ಕ್ಯಾಪಿಟಲ್ಸು ಕ್ವಾಲಿಟಿ ಟೀಮ್ ಇದೆ, ಇವ್ರ ಮೇಲೆ ಕಷ್ಟ ಗೆಲ್ಲೋದು ಅಂತ. ಅದು ಏನಾದ್ರು ಬ್ಯಾಟಿಂಗ್ ಫಸ್ಟ್ ಆಗೋಗ್ಬಿಡ್ತು ಅಂದರೆ ಕಾಲೆತ್ಕೊಳ್ಳೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ ಅಂತ. ಏನು ಪ್ಯಾಟರ್ನು? ಅದೇ ಪ್ಯಾಟರ್ನು. ಅಲ್ಲಿ ಡ್ಯಾನಿವೆಲ್ ಬೇಗ ಔಟ್ ಆಗೋದು, ಸ್ಮಿತಿ ಮಂದನ ಬೇಗ ಔಟ್ ಆಗೋದು, ಪೋಪ್ಳೆಲ್ಲ ಔಟ್ ಆಗೋದು, ತಗಲಾಕೊಳ್ಳೋದು. ಆ್ಯಂಡ್ ಇಲ್ಲಿ ಎಲಿಸ್ ಪೆರಿ ಬಂದ್ಬಿಟ್ಟು ಕಡೆವರೆಗೂ ನಿಂತ್ಕೊಂಡು ಆಡೋದು. ಅದೇ ಲಾಸ್ಟ್ ಮ್ಯಾಚ್ ಒಂದು ಮ್ಯಾಚ್ ಆಡಿರಲಿಲ್ಲ ಎಲಿಸ್ ಪೆರಿ ಅವರು. ಇನ್ನು ಮಿಕ್ಕಿರುವಂಥ 3 ಮ್ಯಾಚ್ನೂ ಕೂಡ ಏನು ಸೋತಿದ್ದಾರೆ ನಮ್ಮ RCB. ಎಲಿಸ್ ಪೆರಿನೇ ಕನ್ಸಿಸ್ಟೆಂಟಾಗಿ ಆಡಿರೋದು, ಇವತ್ತು ಕೂಡ ಅದನ್ನೇ ಆಡಿದ್ದಾರೆ. ಆ್ಯಂಡ್ ರಾಘವಿ ಅವ್ರು ಆಡೋದು ಗೊತ್ತಿದೆ ನಿಮಗೆ, ಟುಕು ರನ್ನೇ ಬಾಲ್ ಆಡೋದು. ಸೊ ಅದೇ ಪದೇ ಅದೇ ಥರ ಆಡಿದವರು, ಅದೇ ಥರ ಇವತ್ತು ಕೂಡ ಆಡಿದ್ದಾರೆ, ಟುಕು ರನ್ನೇ ಬಾಲು. ಏನು ಹೇಳ್ತೀರಾ ಇದಕ್ಕೆ? ಆ್ಯಂಡ್ ರಿಚಾ ಘೋಷಾಲ್ ಬಂದ್ಬಿಟ್ಟು ಕೈ ಕೊಡೋದಿಲ್ಲ ಮಧ್ಯದಲ್ಲಿ. ಸೀರಿಯಸ್ಲಿ ಗುರು, ಒಂದೇ ಪ್ಯಾಟರ್ನು, 4 ಮ್ಯಾಚು ಒಂದೇ ಪ್ಯಾಟರ್ನು, ನೋ ಚೇಂಜ್. ನಾನು ಸೀರಿಯಸ್ಲಿ ಒಂಥರ ಬೇಜಾರಾಗೋಗ್ಬಿಟ್ಟಿದ್ದೀನಿ RCB ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಫಸ್ಟ್ 2 ಮ್ಯಾಚ್ ನೋಡಿದ್ರೆ ಹಂಗೆ ಇದು ನಮ್ಮ RCBನ. ಅವಾಗಲೇ ಭಯ ಬಂತು, ನಾನು ಹೇಳಿದ್ದೆ ಇದು ನಮ್ಮ RCB ಟೀಮೇನಾ. ಫಸ್ಟ್ ಮ್ಯಾಚು ದೇವರಿಗೆ ಅಲ್ವಾ ಕೊಡೋದು ನಾವು, ಅದು 2 ಮ್ಯಾಚು RCB ಗೆಲ್ತಿದೆ ಅಂತ ಅಂದರೆ ಆಶ್ಚರ್ಯ ಆಗಲೇಬೇಕು. ಇದು RCB ಟೀಮೇ ಅಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಇವಾಗ ಪ್ರೂವ್ ಮಾಡ್ತಿದ್ದಾರೆ. ಅವಾಗಲೇ ಹೇಳಿದೆ ಭಯ ಆಗ್ತಿದೆ ಅಂತಂದ್ರೆ ಏನೋ ಲಾಸ್ಟಿಗೆ ಕಾದಿದೆ ಅಂತ, ಇವ್ರು ಮೊದಲನೇ ತೋರಿಸ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು 2 ಮ್ಯಾಚು, 2 ಕೂಡ ಮಸ್ವಿನ್ ಮ್ಯಾಚು ನಮ್ಮ RCBಗೆ ಕ್ವಾಲಿಫೈ ಆಗಬೇಕು ಅಂತ ಅಂದರೆ. ಇವಾಗಿನ ಫ್ಲೋ ನೋಡ್ತು ಅಂತಂದರೆ ಅಪ್ಪ ತೆಗೆದು ಬೇರೆ ಕಡೆ ಹಾಕ್ಬಿಡ್ರಪ್ಪ ಮ್ಯಾಚು ಅನ್ನೋ ಥರ ಆಗೋಗ್ಬಿಟ್ಟೈತೆ ನಮಗೆ. ಇನ್ನೇನು ಮುಗೀತಲ್ಲ ನಮ್ಮ ಹೋಮ್ ನಮಗೆ ಏನಾಗಿದೆ ಅಂತಂದರೆ ಚಾಕು ತೊಗೊಂಬಂದು ಕುತ್ಕೇಲಿ ಇಟ್ಟಂಗೆ ಆಗೋಗ್ಬಿಟ್ಟೈತೆ ನಮಗೆ ಹೋಮ್ ಮೆನ್ಯೂ. 4 ಮ್ಯಾಚ್ ಸೋತಿರೋದ್ರಿಂದ ಅವನಜ್ಜಿ ಲಿಟ್ರಲಿ ನಂಬಕ್ಕಾಗ್ತಿಲ್ಲ ಗುರು. 4 ಮ್ಯಾಚ್ ಹೋಮಲ್ಲಿ ಯಾರನ್ನ ಮಗನಾರು ಸೋಲ್ತಾರ? ಅಟ್ಲೀಸ್ಟ್ ಒಂದನ ಗೆಲ್ಲೋದು ಬೇಡವಾ? ಇದಕ್ಕಿಂತ ಅಲ್ಟ್ ಆಗೋದು RCB ಫ್ಯಾನ್ಸ್ಗೆ ಇನ್ನೂ ಒಂದಿದೆಯಾ? RCB ಕ್ರೌಡಿಗೆ, ಫ್ಯಾನ್ಸ್ಗಳಿಗೆ 147 ಸ್ಕೋರ ಮಗ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. 5 ವಿಕೆಟ್ ಕಳ್ಕೊಂಡಿದ್ದಾರೆ. ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು, ಏನಕ್ಕೆ ಟುಕು ಆಡಬೇಕು? ಔಟ್ ಆಗಿ ಹೋಗ್ರಿ ಪರವಾಗಿಲ್ಲ, ಎಲ್ಲರೂ ಆಲ್ ಔಟ್ ಆಗಿರಿ ಪರವಾಗಿಲ್ಲ, ಒಡೆದಾಡ್ರಿ, ಗುದ್ದಾಡ್ರಿ, ಚಚ್ಚಾಡ್ರಿ. ಅಟ್ಲೀಸ್ಟ್ ಒಂದು 180 ಬೇಡವಾ ಮಗ? 147 ಸ್ಕೋರೇ ಅಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇರುವಂಥ ಬ್ಯಾಟಿಂಗ್ ಡೆಪ್ತಿಗೆ, ಇರೋವಂಥ ಕ್ವಾಲಿಟಿಗೆ. ಲಾಸ್ಟ್ ಮ್ಯಾಚು ಶಫಾಲಿ ವರ್ಮಾ ಏನೋ ಡಕೌಟ್ ಎತ್ಬಿಟ್ಟಿದ್ರು, ಟಕ್ಕನಂಗೆ ಇನಿಷಿಯಲಿನೇ ಎತ್ಬಿಟ್ಟಿದ್ರು ಶಫಾಲಿ ವರ್ಮಾ. ನಜ್ಜಿ ಲಾಸ್ಟ್ ಮ್ಯಾಚ್ ಇರೋದು ಸೇರ್ಕೊಂಡು ಕೊಡ್ತೀನಿ ತಗೊಳ್ರಿ ಅಂತ ಇವತ್ತು ಕೊಟ್ಟಿದ್ರೆ 80 ರನ್ ಅವನಜ್ಜಿ. ಏನು ಇವತ್ತು ಹಾಕೊಂಡು ರುಬ್ಬಿದ್ದು ಹಾಕೊಂಡು 16ನೇ ಓವರಲ್ಲೇ ಮ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡಿರೋದು ಜಸ್ ಜಾನ್ಸನ್ ಅವರು. ಇಬ್ಬರು ಸೇರ್ಕೊಂಡು ಸಾಕಾಗಿರೋ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಬಿಟ್ಟು ಒಂದೇ ಒಂದು ವಿಕೆಟ್ ಲಾಸಿಗೆ 9 ವಿಕೆಟ್ನ ಯೂಜ್ ಮಾರ್ಜಿನ್ ವಿಕ್ಟ್ರಿ. ಏನು ಹೇಳ್ತೀರಾ ನಮ್ಮ RCBಗೆ? ವರ್ಸ್ಟ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಮಗ. ಆ ಎಲಿಸ್ ಪೆರಿ ಏನು ಕರ್ಮ ಮಾಡೋರು ಏನೋ ಗೊತ್ತಿಲ್ಲ ಅವರು. ಇವರು ಈ ಕಡೆ ಉದುರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಈ ಕಡೆ ರಾಘವಿ ಅವರು ಟುಕು ಆಡ್ತಾರೆ, ಅವ್ರ ಮೇಲೆ ಪ್ರೆಷರ್ ಹೆಂಗಿದ್ರು ಬೀಳ್ತಾ ಇರುತ್ತೆ. ಅವರೇ ಅಲ್ಸಲೇಟ್ ಮಾಡಬೇಕು. ಎಲ್ಲ ಮ್ಯಾಚು ಅವರೇ ಅಲ್ಸಲೇಟ್ ಮಾಡೋಕ್ಕಾಗುತ್ತಾ ಮಗ? ಇನ್ನಿಂಗ್ಸ್ನ ಎಲ್ಲ ಮ್ಯಾಚನ್ನು ಅವರೇ ಮಾಡೋಕ್ಕಾಗುತ್ತಾ? ಎಷ್ಟು ಮ್ಯಾಚ್ ಮಾಡಿದ್ರು ಎಲಿಸ್ ಪೆರಿ? ಯಾಕೋ ಎಲಿಸ್ ಪೆರಿನೇ ನಮ್ಮ ಟೀಮ್ಗೆ ಡಿಸರ್ವಿಂಗ್ ಇಲ್ಲ ಅಂತ ಅನ್ನಿಸ್ತೈತೆ. ಇವ್ರು ಆಡ್ತಿರೋದು ಫ್ಲೋ ನೋಡ್ತು, 4 ಮ್ಯಾಚ್ ಆಡಿರೋದು ನೋಡ್ತು ಅಂತಂದರೆ ಇನ್ನೇನು ಜಾಸ್ತಿ ಮಾತಾಡೇನು ಪ್ರಯೋಜನ ಇಲ್ಲ. 4 ಮ್ಯಾಚ್ನ ಸೋತಿರೋದ್ರಿಂದ ಅದೇ ಪ್ಯಾಟರ್ನು, ಏನು ಡಿಫ್ರೆನ್ಸ್ ಏನಿಲ್ಲ. 4 ಮ್ಯಾಚ್ ಏನು ಹೇಳಿದನೋ 3 ಮ್ಯಾಚ್ ಏನು ಹೇಳಿದನೋ ಲಾಸ್ಟ್ 3 ಮ್ಯಾಚು ಅದೇ ಪ್ಯಾಟರ್ನು, ಅದೇ ಯೋಗ್ಯತೆ, ಅದೇ ಬಾಳು, ಬೇರೆ ಏನೂ ಇಲ್ಲ. ಅಟ್ಲೀಸ್ಟ್ ಇವಾಗ ಬೇರೆ ಕಡೆ ಶಿಫ್ಟ್ ಆದಾಗ ಮ್ಯಾಚು ನಸೀಬು ನಮ್ಮದು ಚೇಂಜ್ ಆಗುತ್ತಾ ಅಂತ ನೋಡೋಣ. ಇನ್ನು ಗೆದ್ದರೆ 2 ಮ್ಯಾಚ್ ಗೆಲ್ಬೋದು, 4 ವಿನ್ ಮೂಲಕ ನಾವು ಕ್ವಾಲಿಫೈ ಆಗ್ಬೋದು. ಇಲ್ಲಿ 1 ಮ್ಯಾಚ್ನ ಗೆಲ್ತೀವಿ, 1 ಮ್ಯಾಚ್ನ ಮತ್ತೆ ಸೋಲ್ತೀವಿ ಅಂತಂದರೆ ಬಾಯಿಗೆ ಬರುತ್ತೆ ಮಗ ಪಕ್ಕ. ನೋಡೋಣ ಆ ರನ್ ರೇಟು, ಆ ರೇಟು, ಈ ರೇಟು ಎಲ್ಲ. ಇವಾಗ ಇನ್ನೇ 4 ಮ್ಯಾಚ್ ಕಂಟಿನ್ಯೂಸ್ ಆಗೋದಿರುತ್ತೆ, ರನ್ ರೇಟು ಕೂಡ ಕೂಸ್ತವಾಗಿದೆ, ಅಲ್ಲಿ ಪಾತಾಳಕ್ಕೆ ಕಚ್ಕೊಂಡಿದೆ ಅಲ್ಲಿ. ನೋಡೋಣ ಅದು ಸೀನ್, ಅದು ಏನಾಗುತ್ತೆ ಅಂತ. ಏನು ಎಕ್ಸ್ಪ್ಲೈನ್ ಮಾಡುವಂಥ ಅಗತ್ಯತೆ ಇಲ್ಲ. 1 ಸೈಡ್ ಮ್ಯಾಚು ಜಾಸ್ತಿ ಹೇಳೋವಂಥ ಅಗತ್ಯತೆ ಇಲ್ಲ. ಇವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಇವ್ರದ್ದು ಹಂಗೆ ಔಟ್ ಆಯಿತು, ಅವ್ರದ್ದು ಹಿಂಗೆ ಔಟ್ ಆಯಿತು, ಬದನೆಕಾಯಿ ಡಿಸಪಾಯಿಂಟಿಂಗು. ನಿಮಗೇನು ಅನ್ನಿಸ್ತು?
ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. RCB ಕೊಟ್ಟೆನೋ ಅಂತ ಅದೇನು ನಮ್ಗೇನು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತ ಅದು ಏನು ದಿಗ್ಲು ಹತ್ಬಿಡ್ತದೆ ಹಂಗೇನೇ ಗೊತ್ತಾಗ್ತಾ ಇಲ್ಲ ನನಗೆ. ಟಾಸ್ ಸೋಲ್ತರು ಅಂತಂದರೆ ಮ್ಯಾಚ್ನ ಸೋತ್ವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.